ನನ್ನ ಪತಿಯಾದ ಭಾರತನಿಗೆ ಈ ದುರ್ಬುದ್ಧಿಯನ್ನು ಕೊಟ್ಟವರು ಯಾರು? ನಮ್ಮ ಕೀರ್ತಿಗೆ ಅಪಕೀರ್ತಿ ಗೋಪಾಲ ಸದ್ಗುಣ ಶೂಲ. ಅಮ್ಮ ಸುಭದ್ರ, ಅಮ್ಮ ಸುಭದ್ರ, ನಿನ್ನ ಗಂಡ ಉದ್ದಂಡ ದಂಡ. ನಿನ್ನ ಗಂಡಗೆ ಬುದ್ಧಿ ಹೇಳುವವರು ಯಾರನ್ನು ಬೈದರೆ ಕೋಪಭರಿತನಾಗಿ ಕಡಿಯುವುದಕ್ಕೆ ಇಂಥ ಕೆಲಸವನ್ನು ಮಾಡಿದರೆ ಯಮ ಧರ್ಮರಾಯನು ಕೋಪಾಗ್ನಿಯಾಗಿ ನರಕಕ್ಕೆ ಎಳೆಯುವನು. ಅದನ್ನು ಬಿಟ್ಟು ನರಕಕ್ಕೆ ಹೋಗುವುದು ಸುಲಭ ಎಂದು ತಿಳಿದರೆ ಅವರಿಗೆ ಬುದ್ಧಿ ಹೇಳಲು ಆಗುವುದಿಲ್ಲ. ಸುಭದ್ರ ಕರ್ಣ ಸಮುದ್ರ ಧರ್ಮ ವೇಳೆಯಲ್ಲಿ ತಮ್ಮನಾದ ಅರ್ಜುನನನ್ನು ಗಯನನನ್ನು ಏತಕ್ಕೆ ಏರಿಸಿರುವೆ? ಕೃಷ್ಣ ಪರಮಾತ್ಮನೊಡನೆ ಅಲ್ಲಿ ಗಲಾಟೆ ಮಾಡ್ತಾರೆ ನೋಡಿ ಕೃಷ್ಣನನ್ನು ಗೆಲ್ಲಲಿಲ್ಲವೇ? ಇಂಥ ಪರಕ್ಷರಿಗೆ ಬೈದಿದ್ದು ಏತಕ್ಕೆ? ಬಾಬಾದಿ ಹೌದಮ್ಮ ಭೀಮ ನಮ್ಮ ತಾಯಿಯು ನೀನು ಮೌಢವಾಗಿರುವುದಕ್ಕೆ ಕಾರಣವು ಏನು ಹೇಳಬಲ್ಲೆ ಕಾಂತೆ? ನಿಮ್ಮ ತಮ್ಮನಾದ ಅರ್ಜುನನು ಅಣ್ಣನಾದ ಧರ್ಮಜನನ್ನು ಕೊಲ್ಲಬೇಕೆಂದು ಕಟ್ಕೊಂಡು ಎತ್ತಿ ತಾಳಿ ಯಾರು ಹೇಳಿದರು ಕೇಳದಂತೆ ಇವರಪ್ಪ ಕುಮಾರ. ನನ್ನ ತಾಯಿಯಾದ ಬುದ್ಧಿದೇವಿಯು ಕಷ್ಟವೇತಕ್ಕೆ, ನನ್ನ ತಂಗಿಯಾದ ದ್ರೌಪದಿಯು ಕಷ್ಟವೇತಕ್ಕೆ, ಇವರ ಎಲ್ಲವರಿಗೆ ನೀನು ಮಾಯವಾಗಿ ತೋರುತ್ತಿದೆಯೇನೋ? ನಮ್ಮಲ್ಲಿಯೇ ತೋರಿಸಿ ನೀನು ದುಃಖವನ್ನು ಇಟ್ಟು ಸಂತೋಷದಿಂದ ಇರುವೆಯೋ? ನಿನ್ನ ಆಕಜನ ಪರಿಣಾಮವೆಲ್ಲ ದ್ರಾಕ್ಷಿ ಸಮುದ್ರಕ್ಕೆ ಹೋಗಿ ಹಾಕದಿದ್ದರೆ ನಮ್ಮ ಹೆಸರು ಪಡೆದದಕ್ಕೆ ಸಾರ್ಥಕವೇನು? ನಾಯಕರ ಶ್ರೀಹರಿ. ಅಪ್ಪ ಭೀಮಸೇನ, ನಿಮ್ಮ ಅಣ್ಣನಾದ ಧರ್ಮರಾಯನು ಕರ್ಣನೋಡು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ನಿನ್ನ ದೇಹದ ರಕ್ತವು ಮೂರ್ಛೆಯಾಗಿದ್ದು ದುಃಖ ಮಾಡುವ ಕಾಲದಲ್ಲಿ ನಿಮ್ಮ ತಮ್ಮನಾದ ಅರ್ಜುನನು ಕಣ್ಣು ತೆರೆದು ನೋಡಿ ಧರ್ಮರಾಯನನ್ನು ಮಾತನಾಡಿಸಿದ ಕಾರಣವೇನೆಂದರೆ ನಿನ್ನ ದೇಹದ ಗಾಯಗಳನ್ನು ನೋಡಿ ನಿನ್ನನ್ನು ಹೊಡೆದವನು ದಾರೆಂದು ಕೇಳಿದಾಗ ಧರ್ಮರಾಯನು ಮೂರ್ಛಿತನಾಗಿ ಎದ್ದು ಎಲ್ಲವೋ ಪಾರ್ಥನನ್ನು ಬೈದನು. ಆ ನಂತರ